ಈ ಕೂಡಲೇ ಸಮರ್ಪಕವಾದ ವೈದ್ಯಕೀಯ ಸೇವೆ ನೀಡಲೇಬೇಕು. ಬಡ ರೈತ ಕೂಲಿಕರ ಆರೋಗ್ಯ ರಕ್ಷಣೆ ಮಾಡಲೇಬೇಕು. ರಾತ್ರಿ ವೇಳೆ ತುರ್ತು ಪರಿಸ್ಥಿತಿಯಲ್ಲಿ ಬರುವ ರೋಗಿಗಳನ್ನು ನಿರ್ಲಕ್ಷ್ಯ ಮಾಡುವ ಸಿಬ್ಬಂದಿಗೆ ಹೇಳಿದಿಕ್ಕಾರ. ಗುತ್ತಿಗೆದಾರರ ವೇತನ ಬಿಡುಗಡೆ ಮಾಡುವಲ್ಲಿ ವಿಫಲವಾಗಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಗುತ್ತಿಗೆ ಕಾರ್ಮಿಕರ ಹೊಲಸು ತಿನ್ನುತ್ತಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಸಮರ್ಪಕವಾದ ಗುಣಮಟ್ಟ ಊಟ ಕೊಡುವಲ್ಲಿ ವಿಫಲವಾಗಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರ ಉಚಿತ ಭಾಗ್ಯಗಳನ್ನು ನೀಡಿ ಆರೋಗ್ಯ ಭಾಗವನ್ನು ಕಿತ್ತುಕೊಳ್ಳಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಪ್ತಮದ ಕೋಮಾ ಸ್ಥಿತಿಯಲ್ಲಿರುವ ನಗರ ಸರ್ಕಾರಿ ಆಸ್ಪತ್ರೆಗೆ ಹೇಳಿದಿಕ್ಕಾರ. ಕೋಮಾ ಸ್ಥಿತಿಯಲ್ಲಿರುವ ನಗರ ಆಸ್ಪತ್ರೆಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಈ ಕೂಡಲೇ ಸಮರ್ಪಕವಾದ ಆರೋಗ್ಯ ನೀಡಲೇಬೇಕು. ರೈತ ಕೂಲಿ ಕಾರ್ಮಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡದ ಆರೋಗ್ಯ ಮಂತ್ರಿ ಹೇಳಿದಿಕ್ಕಾರ. ಗುತ್ತಿಗೆ ಕಾರ್ಮಿಕರ ವೇತನವನ್ನು ಕಡಿತ ಮಾಡುತ್ತಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಅಯೋಗ್ಯ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ರಾಜ್ಯದ ಆರೋಗ್ಯ ಮಂತ್ರಿಗಳಾದ UT ಖಾದರ್ರವರೇ 5 ಭಾಗ್ಯಗಳನ್ನು ಕೊಟ್ಟು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರನ್ನು ಸೋಂಬೇರಿಗಳನ್ನು ಮಾಡಿದಿರಾ. ನಾವು ಕೇಳ್ತಾ ಇರೋದೊಂದೇ, ಶಿಕ್ಷಣ ಮತ್ತು ಆರೋಗ್ಯವನ್ನು 6 ಮತ್ತು 7ನೇ ಭಾಗ್ಯ ಕೊಟ್ಟು ನೀವು ಪುಣ್ಯ ಕಟ್ಟಿಕೊಳ್ಳಿ, ಆ ಒಂದು ಭಾಗ್ಯಗೆ ಒಂದು ಭಿಕ್ಷೆ ಹಾಕಿ ಅಂತೇಳಿ ಕೇಳ್ತಾ ಇದ್ದೀವಿ. ಇವತ್ತು ಮುಳುಬಾಗಿಲು ಸರ್ಕಾರಿ ನಗರ ಆಸ್ಪತ್ರೆ ಮುಂದೆ ರೈತ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಉಚಿತ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಆರೋಗ್ಯ ರಕ್ಷಣೆ ಯಾರ ಹೊಣೆ? ಜಿಲ್ಲಾ ಉಸ್ತುವಾರಿ ಸಚಿವರೇ ಹಾಗೂ ಆರೋಗ್ಯ ಸಚಿವರೇ, ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ವಿ. ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳೇ ನಾವು ಪ್ರಶ್ನೆ ಮಾಡ್ತಾಯಿದ್ವಿ. ಈ ಒಂದು ಗಡಿಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಾಜ್ ಮಹಲನ್ನು ಮೀರಿಸ್ತವೆ ನೋಡೋದಕ್ಕೆ, ಆದರೆ ಅದರಲ್ಲಿರೋ ಉಳುಕು ಯಾವುದೂ ಇಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಗಡಿಭಾಗದ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಹೆರಿಗೆಗಿರ್ಬೋದು, ಇಲ್ಲ ಅಪಘಾತ ಆದಾಗಿರ್ಬೋದು, ಏನು ನೇರವಾಗಿ ಅಲ್ಲಿ ಪ್ರಾಥಮಿಕ ಆರೋಗ್ಯಕ್ಕೆ ಬಂದರೆ ಅಲ್ಲಿ ವೈದ್ಯರು ಇರ್ತಾರೆ, ರಾತ್ರಿ ವೇಳೆ ವೈದ್ಯರು ಇರ್ತಾರೆ, ಹಗಲು ವೇಳೆನೂ ಇರ್ತಾರೆ. ಆದರೆ ಯಾವುದೇ ರೀತಿಯ ಚಿಕಿತ್ಸೆ ತೆರೆಯಲ್ಲ. 2 ಮಾತ್ರೆ ಕೊಡ್ತಾರೆ, ಮಾತ್ರೆ ಕೊಟ್ಬಿಟ್ಟು ಮನೆಗೆ ಕಳಿಸ್ತಾ ಇರ್ತಾರೆ. ಇದರಿಂದ ಕಾಯಿಲೆನೂ ವಾಸಿ ಆಗಲ್ಲ. ಆ ಬಡವರ ಆರೋಗ್ಯ ಗಮನಿಸಬೇಕಾದ ಪರಿಸ್ಥಿತಿ ಇದೆ. ಇನ್ನು ನಗರ ಆಸ್ಪತ್ರೆ ವಿಚಾರಕ್ಕೆ ಬಂದರೆ, ಇಲ್ಲಿ ನಾವು ರೋಗಿ ತಪಾಸಣೆ ಮಾಡಲು ಬರೋ ಒಂದು ಚೀಟಿಗೆ 10 ರೂಪಾಯಿ ಕೊಟ್ಟರೆ, ಅದನ್ನು ನಾವಿಲ್ಲೇನೋ ಮರಣ ಹೊಂದಿದರೆ ಅದನ್ನು ಮರಣ ಪ್ರಮಾಣ ಪತ್ರ ತೊಗೋಬೇಕಾದ್ರೆ ಲಂಚ ಕೊಡಬೇಕು. ಜನನ ಪ್ರಮಾಣ ಪತ್ರದಿಂದ, ಮರಣ ಪ್ರಮಾಣ ಪತ್ರದಿಂದ, ಸೂಜಿಯಿಂದ ದಾರದವರೆಗೆ, ರಕ್ತದಿಂದ ಮಾತ್ರೆಯವರೆಗೆ ಇಲ್ಲಿ ಲಂಚ ಇಲ್ಲದೇನು ಕೆಲಸ ಆಗ್ತಾಯಿಲ್ಲ. ಖಾಸಗಿ ಆಂಬುಲೆನ್ಸ್ಗಳ ದರ್ಬಾರ ಆಗಿದೆ. ಅದರ ಜೊತೆಗೆ ಇವತ್ತು ಆಸ್ಪತ್ರೆ ಆರೋಗ್ಯವಂತವಾಗಿರಬೇಕಾದ್ರೆ ಅದಕ್ಕೆ ನೇರ ಹೊಣೆ ಯಾರು, ನೇರ ಕಾರಣ ಯಾರು? ನಮ್ಮ ಗುತ್ತಿಗೆ ಆಧಾರದ ಮೇಲೆ ದುಡಿಯುವಂಥ ಕಾರ್ಮಿಕರು. ಆ ಕಾರ್ಮಿಕರ ವೇತನ 2-3 ತಿಂಗಳಿಂದ ಬಿಡುಗಡೆ ಆಗ್ತಾಯಿಲ್ಲ. ಅದು ಬಿಡುಗಡೆ ಆಗಿರೋ ಹಣವನ್ನು ಗುತ್ತಿಗೆದಾರ ಏನು ಮಾಡ್ತಾನೆ ಅಂದರೆ PF PSI ಬಿಟ್ಟು 3,000-4,000 ಕಡಿತ ಮಾಡಿ ಅದರಲ್ಲಿ ಒಬ್ಬೊಬ್ಬ ಒಂದು ಗುತ್ತಿಗೆದಾರ ಮನೆ 3,000-4,000 ರೂಪಾಯಿ ಅದೇ ಸರ್ಕಾರಿ ಆಸ್ಪತ್ರೆಗಳು ಆರೋಗ್ಯವಂತರಾಗಬೇಕು. ಅನಾರೋಗ್ಯವಂತ ಕೋಮಾ ಸ್ಥಿತಿಯಲ್ಲಿ ರೋಗಿ ಅಂತ ಆಗಬಾರ್ದು ಅಂತೇಳಿ ಮನವಿ ನೀಡಿದ್ವಿ. ಮನವಿಗೆ ಸ್ಪಂದಿಸಿದಂಥ AM ಅವರು ಮತ್ತು THO ಅವರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ, ಆರೋಗ್ಯ ಸೇವೆ ಮಾಡೋಣ, ನಾವು ಸದಾ ಇದ್ದೀವಿ ಅಂತೇಳಿ ಭರವಸೆ ನೀಡಿದ್ದಾರೆ. ಆ ಭರವಸೆನಿಲ್ಲ ನಾವು ಹೋರಾಟವನ್ನು ಕೈಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ನಮ್ಮನ್ನು ಹೋರಾಟ ಯಾವ ರೀತಿ ಇರ್ತದೆ ಅಂತ ಹೇಳಲ್ಲ, ಆದರೆ ಆಸ್ಪತ್ರೆನ ಸರಿಪಡಿಸಬೇಕು ಅಂತೇಳಿ ನಮ್ಮ ಒತ್ತಾಯ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯವರು ನಮ್ಮ ಆರೋಗ್ಯ ಸಾರ್ವಜನಿಕ ಆಸ್ಪತ್ರೆ ಮುಳುಬಾಗಿಲಿನ ಆರೋಗ್ಯ ಪರಿಸ್ಥಿತಿಯಲ್ಲಿ ಸುಧಾರಣೆ ಬಗ್ಗೆ ಸಜೆಷನ್ಸ್ ಕೊಟ್ಟಿದ್ದಾರೆ. ಅವರ ಸಜೆಷನ್ಸನ್ನು ನಾವು ಪಾಸಿಟಿವ್ ಆಗಿ ತಗೋತಾ ಇದ್ದೀವಿ. ನಮ್ಮ ಕಡೆಯಿಂದ ಏನೇ ತೊಂದರೆ ಇದ್ರೂ ಅದನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಡ್ತಾ, ಅವ್ರು ಏನೇ ನಮ್ಮ ಗಮನಕ್ಕೆ ತಂದ್ರೂ ಅದನ್ನು ಸರಿ ಮಾಡೋದನ್ನು ಮಾಡ್ತೀವಿ. ಜೊತೆಗೆ ಇದರಲ್ಲಿ ನಮ್ಮ ಹಂತದಲ್ಲಿ ನಿಭಾಯಿಸೋಕ್ಕಾಗುವಂಥವೆಲ್ಲ ನಾವು ಮಾಡ್ತೀವಿ. 108 ಎಲ್ಲ ಬರ್ಕೊಟ್ಟಿದ್ದಾರೆ.
108 ಇಂದು ನಮ್ಮ ಪರಿಧಿಗೆ ಬರುವಂಥದ್ದಲ್ಲ. ಅದನ್ನ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ನಮ್ಮ ಹಂತದಲ್ಲಿ ಏನಾಗುತ್ತೋ ಅದೆಲ್ಲ ಮಾಡ್ತೀವಿ. ರಾತ್ರಿ ಟೈಮ್ ಸಿಬ್ಬಂದಿ ಕೊರತೆ ರೋಸ್ಟರ್ ಪ್ರಕಾರ ಹಾಕ್ಕೊಂಡಿದ್ದೀವಿ. ಇರೋ ಸಿಬ್ಬಂದಿನ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ. ನಮ್ಮಲ್ಲಿ 2 ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸು ಖಾಲಿ ಇದೆ, ಒಬ್ಬರು ಡರ್ಮಟಾಲಜಿಸ್ಟ್ ಖಾಲಿ ಇದೆ, ಒಬ್ಬರು ಅನಸ್ಥೆಟಿಸ್ಟ್ ಖಾಲಿ ಇದೆ. ಇರೋ ಸಿಬ್ಬಂದಿನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋತಾ ಇದ್ವಿ. ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ವಿ.